ಕುರ್ತಿ 6 ಕಲಿಗಳ ಥರ ಬರುತ್ತೆ. ಸೊ ಟಾಪ್ ಸೈಡಿಂದನೂ ಬರುತ್ತೆ, 6 ಕಲಿ ಬರುತ್ತೆ. ಫ್ರಂಟಲ್ಲಿ 3, ಬ್ಯಾಕಲ್ಲಿ 3. ಅನಾರ್ಕಲಿ ಅಂತಲೂ ಕರಿಬೋದು. 6 ಪ್ಯಾನಲ್ ಕುರ್ತಿ ಅಥವಾ 6 ಪ್ಯಾನಲ್ ಅಂಬ್ರೆಲಾ ಕುರ್ತಿ ಅಂತಲೂ ಕರಿಬೋದು. ಸೊ 6 ಪ್ಯಾನಲ್ ಕುರ್ತಿ ಅಥವಾ ಟಾಪ್ ಅಥವಾ ರೆಡಿಮೇಡ್ ಡ್ರೆಸ್ ಥರನೇ ಬರುತ್ತೆ. ಸೊ ಹಾಗಾಗಿ ರೆಡಿಮೇಡ್ ಡ್ರೆಸ್ ಅಂತಲೂ ಕರಿಬೋದು. ಸೊ ಈ ಕುರ್ತಿನ ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೆ ನಾನು 3 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಹಾಫ್ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ತೀರಾ ಅಂದರೆ ಒಂದು 2.5-2.25 ಮೀಟ್ರ್ ಆದರೂ ಸಾಕು. ಇಲ್ಲಿ 3/4 ಸ್ಲೀವ್ ಮಾಡ್ತಾ ಇರೋದು. ಸೊ ಹಾಗಾಗಿ 3 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಸೊ 2.5 ಮೀಟ್ರ್ ಬಟ್ಟೆ ಇದ್ರೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಸ್ವಲ್ಪ ಕಲಿ ದೊಡ್ಡದಾಗಿ ಅಗಲವಾಗಿ ಬರುತ್ತೆ 3 ಮೀಟ್ರ್ ತೊಗೊಂಡ್ರೆ. ಸೊ ಇದಕ್ಕೆ ಇದು ಯಾವುದೋ ಒಂದು ಬ್ಲೌಸಲ್ಲಿ ಮಿಕ್ಕಿರುವಂಥ ಬಟ್ಟೆ ಇದು. ಸೊ ಇದಕ್ಕೆ ಕಾಂಟ್ರಾಸ್ಟಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂತ ಇದನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಡಿಸೈನ್ ಮಾಡೋಕ್ಕೆ ಕಾಂಟ್ರಾಸ್ಟ್ನ ನೀವು ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಬೇಕು. ಇದಕ್ಕಿಂತ ಲೈಟ್ ಕಲರಲ್ಲಿ ನನಗೆ ನೋಡಿ ಇದು ಆಗುತ್ತೆ. ಸೊ ಈ ಪೀಸು ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಡಾರ್ಕ್ ಆಗಿರಲಿ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾಂಟ್ರಾಸ್ಟಲ್ಲಿ ನಾವು ಹುಡುಕಿ ನಾವು ಪೈಪಿಂಗ್ ಅಥವಾ ಏನಾದರೂ ಡಿಸೈನ್ ಮಾಡೋದ್ರಿಂದ ಕುರ್ತಿ ಅನ್ನೋದು ತುಂಬ ಲುಕ್ಕಾಗಿ ಬರುತ್ತೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಫಸ್ಟಿಗೆ ನಾನು ಏನು ಮಾಡ್ತೀನಿ, ನಾನು 3/4 ಸ್ಲೀವಿಗೆ ನನಗೆ ಎಷ್ಟು ಬಟ್ಟೆ ಬೇಕೋ ಸೊ ಅಷ್ಟು ಕಟ್ ಮಾಡಿಬಿಡ್ತೀನಿ ಒಂದು ಸೈಡಲ್ಲೆಲ್ಲಾದರೂ. ಸ್ಲೀವ್ ಉದ್ದ ನನಗೆ ಎಷ್ಟು ಬೇಕು, ಸೊ ಅಗಲ ಎಷ್ಟು ಬೇಕು, ಎದೆಯ ಸುತ್ತಳತೆಯ 4/1 ಭಾಗ ಅಗಲ ಅಂದರೆ 38 ಇಂಚು ಎದೆ ಸುತ್ತಳತೆ ಅಂದರೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ 9.5 ಅಗಲ ತೊಗೊಳ್ಬೇಕು. ಸೊ ಇಲ್ಲಿ 10 ಇಂಚಿದೆ, ಸೊ ಅಷ್ಟು ತೊಗೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಕಟ್ ಮಾಡೋಣ. ಇಲ್ಲ 9.5 ನೋಡಿ, ಅಗಲ 9.5 ತೊಗೊಳ್ತಾ ಇದ್ದೀನಿ. ಉದ್ದ ಬಂದು ನನಗೆ ರೆಡಿ 15 ಇಂಚು ಸ್ಲೀವ್ ಬೇಕು, ರೆಡಿ. ಸೊ ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ತೀನಿ. ನಾನು ಇಲ್ಲಿ ಯಾವುದೇ ಲೈನಿಂಗ್ ಯೂಸ್ ಮಾಡ್ತಾ ಇಲ್ಲ. ಮೇಲೆ ಅರ್ಧ ಇಂಚು ಶೋಲ್ಡರ್ ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ, 1 ಇಂಚು ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನಾನು 16.5 ಇಂಚ್ಗೆ ಉದ್ದ ತೊಗೊಳ್ತೀನಿ. ಸೊ ಇದೇನಾದ್ರು ಡಿಸೈನ್ ಮಾಡೋಕ್ಕೆ ಬೇಕಾಗ್ಬೋದು ಅಂತ ನಾನು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಬಟ್ಟೆ ಸೇವ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಟ್ರೈಟ್ ಕಟ್ ಮಾಡಿಬಿಡ್ತೀನಿ ನಾನು. ಸ್ಲೀವ್ಗೆ ಅಂತ ಬಟ್ಟೆ ಎತ್ತಿಟ್ಕೊಂಡಿದ್ದೀನಿ. ಸೊ ಸ್ಲೀವ್ ಕಟ್ಟಿಂಗ್ ಆಮೇಲೆ ಮಾಡೋಣ. ಫಸ್ಟು ನಾವು ಟಾಪ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಇವಾಗ ಏನು ಮಿಕ್ಕಿದೆ ಈ ಬಟ್ಟೆನ ನಾನು 4 ಫೋಲ್ಡಲ್ಲಿ ಹಾಕ್ಕೊಳ್ತೀನಿ. ಸೊ ಬಟ್ಟೆನ ನಾನು ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ಟೆ ನೀವು ಉದ್ದನಾದರೂ ಮಡ್ಚ್ಕೊಳ್ಳಿ ಅಥವಾ ಅಗಲವಾಗಾದರೂ ಮಡ್ಚ್ಕೊಳ್ಳಿ. ಬಟ್ಟೆ ನಮಗೆ ಅಗಲ ಕಾಣಬೇಕು. ಹಾಗೆ ನಾವೇನು ಕುರ್ತಿ ರೆಡಿ ಮಾಡ್ತಾ ಇದ್ದೀವಿ, ನೀವೇನು ಹೈಟ್ ಬೇಕು ಅಂದ್ಕೊಳ್ತೀರಾ ಸೊ ಅಷ್ಟು ಲೆಂತ್, ಕುರ್ತಿಯ ಲೆಂತ್ ಎಷ್ಟು ಬೇಕು ಸೊ ಅಷ್ಟು ಇರಬೇಕು. ಸೊ ಸಾಮಾನ್ಯ ಈ ಥರ ಕುರ್ತೀಸ್ ಎಲ್ಲ ಲೆಂತ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣೋದು. ಮೊಣಕಾಲವ್ರಿಗೂ ಇಟ್ಕೊಂಡ್ರೆ ಅಷ್ಟು ಲುಕ್ ಬರೋಲ್ಲ. ಇಟ್ಕೊಳ್ಬೇಡಿ, ಎಷ್ಟು ಲೆಂತ್ ಇಟ್ಕೊಳ್ತೀರೋ ಅಷ್ಟು. ಇವಾಗ ನಾನು ಇದಕ್ಕೆ ಇಡ್ತಾ ಇರೋದು 45 ಇಂಚ್, 45 ಇಂಚು ಉದ್ದ ಇಡ್ತಾ ಇದ್ದೀನಿ ಉದ್ದ. ಸೊ ಅದಕ್ಕೆ 1.5 ಇಂಚು ಆ್ಯಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ 45 ಇಂಚಿಗೆ ಉದ್ದ 1.5 ಇಂಚು ಆ್ಯಡ್ ಮಾಡಿದ್ದೀನಿ. ಕೆಳಗಡೆ 1 ಇಂಚು ಮಡಚಿ ಹೊಲಿಲಿಕ್ಕೆ, ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ. ಸೊ ಇದು ಬಟ್ಟೆ ಹೆಂಗೆ ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ, ಇದು ಕ್ಲೋಸ್ ಇದೆ, 2 ಇದೆ, ಕ್ಲೋಸ್ ಇದೆ. ನಾನು ಆಪೋಸಿಟ್ ಸೈಡು 4 ಲೇಯರಲ್ಲಿ ಓಪನ್ನು. ಸೊ ಇಲ್ಲಿ ಫೋಲ್ಡೆಡ್ ಇದೆ. ಇಲ್ಲಿ ಫೋಲ್ಡ್ ಇದ್ರೂ ಓಕೆ, ನಿಮ್ಮ ಹತ್ರ ಪೀಸು ಬೇರೆ ಪೀಸ್ ಇದು ಒಂದ್ರ ಮೇಲೆ ಒಂದು ಹಾಕ್ಕೊಳ್ತೀವಿ ಅಂದರೆ ಹಾಗಾದರೂ ಓಕೆ. ಏನಕ್ಕಂದರೆ ಇದು ಫೋಲ್ಡೆಡ್ ಇದೆ, ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದನ್ನು ಕಟ್ ಮಾಡ್ತೀನಿ. ಸೊ ಈ ರೀತಿ ಫಸ್ಟು ಬಟ್ಟೆ ಹಾಕ್ಕೊಂಡು, ಸೊ ಮೊದಲಿಗೆ ನಾವು ಏನು ಮಾರ್ಕ್ ಮಾಡಬೇಕು ಅಂದರೆ ನಮ್ಮ ಶೋಲ್ಡರ್ ಫಸ್ಟು ಶೋಲ್ಡರ್ ಪೂರ್ತಿ ಮಾರ್ಕ್ ಮಾಡೋದಲ್ಲ. ಸೊ ಎಷ್ಟು ಮಾಡ್ಕೊಳ್ತೀವಿ ಶೋಲ್ಡರ್, ನೀವು ಎಷ್ಟು ಇಟ್ಕೊಳ್ತೀರಾ ನಿಮ್ಮ ಇದ್ರ ಮೇಲೆ. ಸೊ ನಾನು ಈ 38 ಇಂಚು ಎದೆ ಸುತ್ತಳತೆ ಶೋಲ್ಡರ್ಗೆ 7 ಇಂಚ್ ಇಡ್ತಾ ಇದ್ದೀನಿ. ಶೋಲ್ಡರ್ 7 ಇಂಚು, 7 ಇಂಚಲ್ಲಿ ಅರ್ಧ ಮಾಡಿ 7 ಇಂಚನ್ನ ಡಿವೈಡ್ ಮಾಡಿ. ಸೊ ಆವಾಗ ನಮಗೆ ಬರೋದು 3.5. ಸೊ ಶೋಲ್ಡರ್ ನಾನು ಇವಾಗ ಇದಕ್ಕೆ 7 ಇಂಚ್ ಇಡ್ತೀನಿ. ನೀವು ಸಪೋಸ್ ಸ್ಮಾಲ್ ಸೈಜ್ ಇದ್ದೀರಾ 6 ಇಂಚ್ ಇಡ್ತೀರಾ, 6.5 ಇಡ್ತೀರಾ. ಸೊ ಏನು ಶೋಲ್ಡರ್ ಇಡ್ತೀರಾ ಅದರಲ್ಲಿ ಅರ್ಧ ಮಾಡ್ಕೊಳ್ಬೇಕು. ಅಂದರೆ ಈಗ ನಾನು ಇದಕ್ಕೆ ಶೋಲ್ಡರ್ ಇಡ್ತಾ ಇರೋದು 7 ಇಂಚು, 7 ಇಂಚಿನ ಅರ್ಧ ಅಂದರೆ ಹಾಫ್ ಮಾಡ್ಕೊಳ್ಳಿ, ಅಂದರೆ 3.5 ಆಗುತ್ತೆ. 3.25 ಆಗುತ್ತೆ. 7 ಇಂಚಲ್ಲಿ ಅರ್ಧ ಮಾಡಿದ್ರೆ ಡಿವೈಡ್ ಮಾಡಿದ್ರೆ 3.5 ಆಗುತ್ತೆ. 3.5ಗೆ ಹಾಫ್ ಇಂಚು ಸೇರಿಸ್ಕೊಳ್ಳಿ. ಏನಕ್ಕಂದರೆ ನಾವು ಇವಾಗ ಏನು ಕಲೀಸ್ ಕಟ್ ಮಾಡ್ತೀವಿ ಆ ಕಲಿನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ. ಸೊ 3.5ಗೆ ಹಾಫ್ ಇಂಚು. ಸಪೋಸ್ ನೀವು 6 ಇಂಚ್ ಇಟ್ಕೊಳ್ತೀರಾ, ಸ್ಮಾಲ್ ಸೈಜ್ ಇದ್ದೀರಾ ಶೋಲ್ಡರ್,
6 ಇಂಚಲ್ಲಿ ಅರ್ಧ ಮಾಡಿ 3 ಇಂಚು, 3 ಇಂಚಿಗೆ ಹಾಫ್ ಇಂಚು ಸೇರಿಸ್ಕೊಳ್ಳಿ ಆ ರೀತಿ. ಸೊ ಇವಾಗ ನಾನು 3.5ಗೆ ಹಾಫ್ ಇಂಚು ಸೇರಿಸಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಸೈಜ್ಗೂ ಇದೇ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು, ಸೊ ಇಲ್ಲಿಂದ 17 ಇಂಚು ಯಾವುದೇ ಸೈಜ್ ಆದರೂ ಓಕೆ, ಹೆವಿ ಸೈಜ್, ಸ್ಮಾಲ್ ಸೈಜ್, ಯಾವ ಸೈಜ್ ಆದರೂ ಓಕೆ. ಇಲ್ಲಿಂದ 17 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ 17 ಇಂಚಿಗೆ. ಸೊ ಇಲ್ಲಿ ನಾವು ಎಷ್ಟು ಇಟ್ಟಿದ್ದೀವಿ, 4 ಇಂಚು, ಅದೇ 4 ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ. ಈ ರೀತಿ. ಸೊ ಇಷ್ಟು ಮಾರ್ಕ್ ಆದಮೇಲೆ ನೋಡಿ, ಬಾಟಮ್ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇಲ್ಲ, ಈ ಕಡೆ ಎಳಿತೀನಿ ನೋಡಿ. ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬಟ್ಟೆ. ಎಷ್ಟು ಬಟ್ಟೆ ಇರುತ್ತೆ ಇಲ್ಲಿಂದ ಇಲ್ಲಿಗೆ ನೋಡಿ, ಇವಾಗ ನಾನು ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿಂದ 4 ಫೋಲ್ಡಲ್ಲಿ ಹಾಕಿರೋ ಬಟ್ಟೆ 28 ಇಂಚಿದೆ. 28 ಇಂಚಲ್ಲಿ ಅರ್ಧ ಅಂದರೆ 14 ಇಂಚು. 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸಪೋಸ್ ನೀವು 2.5 ಮೀಟ್ರ್ ಬಟ್ಟೆ ತೊಗೊಂಡಿರ್ತೀರ ಅಂದರೆ ಇದು ಸ್ವಲ್ಪ ಪನ್ನ ದೊಡ್ಡದಿದೆ, ಬಟ್ಟೆ ಜಾಸ್ತಿ ಇದೆ. ಸ್ವಲ್ಪ ಪನ್ನ ಕಡಿಮೆ ಇರೋರು ಇಲ್ಲಿ ಒಂದು 20 ಇಂಚ್ ಇತ್ತು ಅಂದ್ಕೊಳ್ಳಿ, 20 ಇಂಚ್ ಇದ್ರೂ ಮಾಡ್ಕೊಳ್ಬೋದು. ಈಗ ಇಲ್ಲಿ 28 ಇಂಚಿದೆ, ಅಷ್ಟೇ ಇದ್ದರೆ ಬೇಕಂತೇನಿಲ್ಲ. ಮಾಮೂಲಿ ನಾವೇನು ಸೈಡ್ ಸ್ಲಿಟ್ ಕುರ್ತಿ ಹೊಲ್ಕೊತೀವಿ ಅದಕ್ಕಿಂತ ಒಂದು ಹಾಫ್ ಮೀಟ್ರ್ ಜಾಸ್ತಿ ಇದ್ದರೆ ಸಾಕು, ಈ ಕುರ್ತಿ ಆರಾಮಿಸಿ ಮಾಡ್ಬೋದು. ಅಂದರೆ ಮಿನಿಮಮ್ 2.5 ಮೀಟ್ರ್ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 20 ಇಂಚ್ ಇತ್ತು ಅಂದ್ಕೊಳ್ಳಿ ಅಗಲ, ಅದರಲ್ಲಿ ಆಫ್ ಅಂತ ನೀವು 10 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಂದು 28 ಇಂಚಿದೆ, ಬಟ್ಟೆ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಲ್ಲಿ ಅರ್ಧ ಅಂದರೆ 14 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಲ ಸೈಜ್ಗೂ ಈಗ ಏನು ಹೇಳ್ಕೊಡ್ತಿದ್ದೀನೋ ಸೇಮ್ ಫಾರ್ಮುಲಾ, ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನ. ಸೊ ಇವಾಗ ನೋಡಿ, ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಸ್ಟ್ರೈಟ್ ಲೈನ್, ಇಲ್ಲಿ 17 ಇಂಚಿಗೆ ಇಲ್ಲಿಂದ ಈ ಏನು ಮಾರ್ಕ್ ಹಾಕಿದ್ದೀವಿ ಇಲ್ಲಿಗೆ ನೋಡಿ, ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಳಿ. ಸೊ ಸ್ಕೇಲ್ ಸಾಲಿಲ್ಲ ಅಂದರೆ ನೋಡಿ, ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೋಡಿ, ಈ ಥರ ಲೈನ್ ಹಾಕ್ಕೊಳ್ಳಿ. ಸೊ ಇವಾಗ ಹೈಲೈಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ನೋಡಿ, ನಾನು ಏನು ಮಾರ್ಕ್ ಮಾಡಿದ್ದೀನಿ ಸೊ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಕಟ್ ಮಾಡಿದ್ದೀನಿ, ಈ ಥರ ಬರುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಕಡಿಮೆ ಇರುತ್ತೆ, ಈ ಕಡೆ ಅಗಲ ಜಾಸ್ತಿ ಇರುತ್ತೆ. ಸೊ ನಾವು ಬಟ್ಟೆ ಸೇವ್ ಮಾಡ್ಕೊಳ್ಬೇಕು. ಇವಾಗ ಏನು ಮಾಡಬೇಕು ಅಂದರೆ, ಕಲೀಸ್ ತೆಗಿಯೋಕ್ಕೆ ನಮಗೆ ಬಟ್ಟೆ ಉಳಿಸ್ಕೊಳ್ಬೇಕು. ಅವಾಗ ಏನು ಮಾಡಬೇಕು, ಇದನ್ನು ನೋಡಿ ಈ ರೀತಿ ಹಾಕ್ಕೊಳ್ಳಿ. ಸೊ ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡಾಗ ಏನಾಗುತ್ತೆ, ಇದು ಕ್ರಾಸ್ ಬಂದಿರುತ್ತೆ. ಸೊ ಇದು ಅಷ್ಟು ನೀಟಾಗಿರಲ್ಲ, ಈ ಆ ಕಡೆ ಸ್ಟ್ರೈಟ್ ಬಂದಿರುತ್ತೆ. ಸೊ ಅದನ್ನು ಹಿಂಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ಹಾಕ್ಕೊಂಡು ನೋಡಿ, ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿ ಓಪನ್ ಇರುತ್ತೆ. ಸೊ ಇದನ್ನು ಅಷ್ಟೇ ಓಪನ್ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ವಿ. ಫೋಲ್ಡೆಡಲ್ಲಿ ಹಾಕ್ಕೊಂಡಿಲ್ಲ, ಒಂದು ಪೀಸ್ ಮೇಲೆ ಒಂದು ಪೀಸ್ ಹಾಕ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಓಪನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಈ ರೀತಿ ಹಾಕ್ಕೊಂಡು ನೋಡಿ, 4 ಪೀಸ್ನ ಸಮನಾಗಿ ಇಟ್ಕೊಳ್ಳಿ. ಲೆಂತ್ ವೈಸು ಅಷ್ಟೇ, ಇದರಲ್ಲೂ ಅಷ್ಟೇ ಸಮನಾಗಿ ಇಟ್ಕೊಳ್ಬೇಕು ಇದನ್ನು. ಸೊ ಈ ರೀತಿ ಸಮನಾಗಿ ಇಟ್ಕೊಂಡು ನೋಡಿ, ಇದ್ರ ಮೇಲೆ ಹಾಫ್ ಇಂಚಷ್ಟು ಮಾತ್ರ, ಯಾಕಂದರೆ ನಾವು ಅಟ್ಯಾಚ್ ಮಾಡ್ತಿರ್ತೀವಿ, ಫಸ್ಟೇ ಬಿಟ್ಟಿರ್ತೀವಿ. ಆದರೂ ಇನ್ನೊಂದ್ಸರಿ, ಯಾಕಂದರೆ ಕಟ್ ಮಾಡೋಕ್ಕೆ ಮುಂಚೆ ಹಾಫ್ ಇಂಚ್ ಬಿಟ್ಟಿರ್ತೀವಿ. ಕಟ್ ಆದಮೇಲೂ ಒಂದು ಹಾಫ್ ಇಂಚು ಇದ್ರ ಮೇಲೆ ಇಟ್ಟು ಪಿನ್ ಮಾಡ್ಕೊಳ್ಳಿ. ನಾವು ಇದ್ರ ಮೇಲೆ ಇನ್ನೂ ಮಾರ್ಕ್ ಹಾಕೋದಿರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಪಿನ್ ಮಾಡ್ಕೊಳ್ಳಿ, ನೀಟಾಗಿ, ಏರುಪೇರು ಬರಬಾರ್ದು.
ನೋಡಿ ಈ ರೀತಿ ಪಿನ್ ಮಾಡ್ಕೊಳ್ಳಿ ಪೂರ್ತಿ, ಯಾಕಂದರೆ ಇದನ್ನು ಕಲೀಸ್ನ ನಾವು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀವಿ. ನೋಡಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಏನಕ್ಕೆ ಇದು ಹಿಂಗೆ ಕ್ರಾಸ್ ಆಗೋಗಿರುತ್ತಲ್ಲ, ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬರುತ್ತೆ. ನಿಮ್ಮ ಪೀಸಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಅಪ್ ಆ್ಯಂಡ್ ಡೌನ್ ಬಂತು ಅಂತ ತಲೆ ಕೆಡಿಸ್ಕೊಬೇಡಿ, ಅದಿರಲಿ, ನಾವು ಇನ್ನೂ ಮಾರ್ಕ್ ಹಾಕೋದಿದೆ. ಸೊ ಈ ರೀತಿ ಹಾಕ್ಕೊಂಡು ಇವಾಗ ನಾವು ನಮ್ಮ ಶೋಲ್ಡರ್ ಹಾಗೆ ಚೆಸ್ಟ್ ಮೆಷರ್ಮೆಂಟು ಕುರ್ತಿಗೆ, ಸೊ ಈ ರೀತಿ ನಾವು ಪಿನ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಕುರ್ತಿಗೆ ಏನೆಲ್ಲ ಮೆಷರ್ಮೆಂಟ್ ಹಾಕ್ತೀವಿ ಸೊ ಅದೆಲ್ಲ ಹಾಕಬೇಕು. ಸೊ ಮೊದಲಿಗೆ ಶೋಲ್ಡರ್, ಸೊ ಇಲ್ಲಿಂದ ನಾನು 7 ಇಂಚ್ ಶೋಲ್ಡರ್ ಹಾಕ್ಕೊಳ್ತೀನಿ. ಸೊ ನೀವು ನಿಮ್ದು ಎಷ್ಟು ಬರುತ್ತೆ, ನಿಮ್ಮ ಸ್ಮಾಲ್ ಸೈಜ್ ಆದರೆ ಇನ್ನೂ ಕಡಿಮೆ ಬರುತ್ತೆ ಶೋಲ್ಡರ್. ಇದು ಬಂದು ಎಲ್ ಸೈಜ್ ಶೋಲ್ಡರ್, 38 ಇಂಚ್ ಅಂತ ಅಂದರೆ ಚೆಸ್ಟ್ ಮೆಷರ್ಮೆಂಟ್ 38 ಅಂದರೆ ಅದು ಎಲ್ ಸೈಜ್ ಆಗುತ್ತೆ. ಸೊ ನಾನು ಇಲ್ಲಿ 7 ಇಂಚ್ ಇಡ್ತಾ ಇದ್ದೀನಿ. ಎಲ್ ಸೈಜ್ ಯಾರೆಲ್ಲ ಯೂಸ್ ಮಾಡ್ತೀರಾ ಸೊ ಅಂಥವ್ರು 7 ಇಂಚ್ ಶೋಲ್ಡರ್ ಇಟ್ಕೊಳ್ಳಿ. ಸೊ ಆರ್ಮೋಲು ಅಷ್ಟೇ ನಾನು 7 ಇಂಚಿಗೆ ಮಾರ್ಕ್ ಹಾಕ್ತೀನಿ. ನೋಡಿ 7 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿ ಏನು 7 ಇಂಚ್ ಇದೆ ಸೊ ಅದೇ 7 ಇಂಚ್ ಇಲ್ಲಿಂದ ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ. ನಮ್ಮ ಆರ್ಮೋಲ್ ಲೈನ್ ಡ್ರಾ ಆಗುತ್ತೆ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 38 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ 9.5ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಂದ ಬ್ಯಾಕ್ ಹಾರ್ಮೋಲ್ ಶೇಪ್ ಹಾಕ್ತಾಯಿದ್ದೀನಿ. ಸೊ ಹಾಗೆ ನಾನಿಲ್ಲಿ ಫ್ರಂಟ್ ಹಾರ್ಮೋಲ್ ಶೇಪ್ ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ. ಸೊ ಇದಾದಮೇಲೆ ಸೊಂಟದ ಉದ್ದ, ನಮ್ಮ ಶೋಲ್ಡರಿಂದ ಸೊಂಟದ ಉದ್ದ ಬರುತ್ತಲ್ಲ, ಸೊ ಮೀಡಿಯಮ್ ಸೈಜ್ ಆದರೆ 14.5 ಬರುತ್ತೆ. ಸ್ವಲ್ಪ ಲಾರ್ಜ್ ಎಕ್ಸೆಲ್ ಎಲ್ಲ ಅಂತ ಅಂದರೆ 15 ಇಂಚ್ ಬರುತ್ತೆ. ಸೊ ಈಗ 15 ಇಂಚು ರೆಡಿ. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸ್ತೀವಿ. ಏನಕ್ಕೆ ಹೇಳಿ, ಶೋಲ್ಡರ್ ಅಟ್ಯಾಚಲ್ಲಿ 1/2 ಇಂಚು ಹೋಗುತ್ತೆ. ಸೊ 15ಕ್ಕೆ ಅರ್ಧ ಇಂಚು ಸೇರಿಸಿ 15.5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಈ ಕಡೆಯಿಂದನೂ 15.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಮತ್ತೆ ಇಲ್ಲಿಂದ ಟೇಪ್ ಇಟ್ಕೊಳ್ಳಿ. ನಮ್ಮ ಹಿಪ್ ಲೆಂತ್, ನೀವು ಸಾಮಾನ್ಯ ನೀವೇನು ಸೈಡ್ ಸ್ಲಿಟ್ ಕುರ್ತೀಸ್ ಎಲ್ಲ ಮಾರ್ಕ್ ಮಾಡುವಾಗ ಹಿಪ್ ಲೆಂತ್ ಮಾರ್ಕ್ ಮಾಡ್ತೀರಲ್ಲ, ಸೊ ಇದರಲ್ಲಿ ಸೈಡ್ ಸ್ಲಿಟ್ ಇಲ್ಲ. ಆದರೂ ಹಿಪ್ ಹತ್ರ ಫಿಟ್ಟಿಂಗ್ ಬರಬೇಕು, ಆವಾಗಲೇ ಲುಕ್ ಆಗಿರೋದು. ಲೂಸ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಹಿಪ್ ಲೆಂತ್ ನೀವೇನು ಇಟ್ಕೊಳ್ತೀರಾ ಸೊ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಬಂದು 20 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 20.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿಂದನೂ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. 20.5 ಇಂಚಿಗೆ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈ ರೀತಿ. ಸೊ ಲೈನ್ ಆಯಿತು. ಚೆಸ್ಟ್ ಮೆಷರ್ಮೆಂಟ್ ಆಲ್ರೆಡಿ ನಾವು ಮಾರ್ಕ್ ಹಾಕಿದ್ದೀವಿ. ವೇಸ್ಟ್ ಮೆಷರ್ಮೆಂಟ್, ಸೊಂಟದ ಸುತ್ತಳತೆ ಬಂದುಬಿಟ್ಟು 36 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ 9 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಹಿಪ್ ರೌಂಡ್ ಏನು ಬರುತ್ತೆ, ಹಿಪ್ ಲೆಂತ್ ಆಯಿತು. ಇದ್ರದ್ದು ಸುತ್ತಳತೆ, ಇದ್ರದ್ದು ಉದ್ದ ಮಾರ್ಕ್ ಹಾಕಿದ್ವಿ, ಸುತ್ತಳತೆ ಮಾರ್ಕ್ ಹಾಕಬೇಕು. 41 ಇಂಚ್ ಬರುತ್ತೆ. ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ, ತುಂಬ ಫಿಟ್ ಬೇಡ. ಯಾಕಂದರೆ ಸ್ವಲ್ಪ ಲೂಸ್ ಅಂದರೆ ನಿಮ್ದು ಏನು ಎಕ್ಸಾಕ್ಟ್ ಮೆಷರ್ಮೆಂಟ್ ಇರುತ್ತೆ ಅದಕ್ಕಿಂತ ಒಂದು 1/2 ಇಂಚಷ್ಟು ಲೂಸ್ ಇಟ್ಕೊಳ್ಳಿ. 1/2 ಇಂಚ್ 1 ಇಂಚು. ಸೊ ಇದು ಬಂದು 40 ಇಂಚು ಸುತ್ತಳತೆ. ಸೊ ನಾನಿಲ್ಲಿ ಒಂದು 1/4 ಇಂಚು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ. 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚ್ ಬರುತ್ತೆ. ಒಂದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ. ಸೊ 10.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಲೈನ್ಸ್ಗೆ 2 ಇಂಚು, ಇಲ್ಲಿಂದನೂ ಅಷ್ಟೇ ಸಿಮ್ಮಿಂಗ್ ಲೈನ್ಸ್ಗೆ 2 ಇಂಚು. ನಿಮ್ಮ ಹತ್ರ ಬಟ್ಟೆ ಕಡಿಮೆ ಇದ್ದರೆ 1 ಇಂಚ್ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ 2 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಮಾರ್ಕ್ ಹಾಕ್ಬಿಟ್ಟು ಇದು ಉದ್ದ ಎಷ್ಟು ನಾವು ತೊಗೊಂಡಿದ್ದೀವಿ ಅಷ್ಟಕ್ಕೆ ನೋಡಿ. ನಾನಿಲ್ಲಿ 2 ಇಂಚು ಸಿಮ್ಮಿಂಗ್ ಲೈನ್ಸ್ ತೊಗೊಂಡಿದ್ದೀನಿ. ಸಪೋಸ್ ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂದರೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ 1/2 ಇಂಚ್ ಸಾಕು ಅಂತ. ನಾನು ಮಾಡಿ ತೋರಿಸ್ತೀನಿ. ನಾನು ನಿಮಗೆ 1 ಇಂಚು ತೊಗೊಳ್ತಾ ಇದ್ದೀನಿ. 1 ಇಂಚು ಸಿಮ್ಮಿಂಗ್ ಲೈನ್ಸ್ಗೆ. ಸೊ ಇದು 2 ಇಂಚ್ ಏನು ತೊಗೊಂಡಿದ್ದೆ ಇದನ್ನು ತೆಗಿತಾ ಇದ್ದೀನಿ. 1 ಇಂಚ್ ತೊಗೊಂಡಿದ್ದೀನಿ. ತೊಗೊಂಡಿದ್ದು ಆದಮೇಲೆ ಇದು ಲೈನ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಲೈನ್ ಹಾಕ್ಕೊಂಡಿದ್ದು ಆದಮೇಲೆ ಇವಾಗ ಏನು ಮಾಡಬೇಕು, ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಇದಿದೆಯಲ್ಲ ಇಲ್ಲಲ್ಲ, ಇಲ್ಲಿ ಈ ಲೈನಿಂದ
ನೋಡಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಇದು ಎಲ್ಲಿವರೆಗೂ ನಮ್ಗೆ ಬಟ್ಟೆ ಅಗಲ ಸಿಗುತ್ತೆ, ಯಾಕಂದರೆ ಬಟ್ಟೆ ಅಗಲ ಇದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕ್ಯಾಮ್ರಾ ಕವರ್ ಆಗ್ತಾ ಇಲ್ಲ, ಇವಾಗ ನೋಡಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನೋಡಿ, ಇದು ನಾನು ಸ್ಟ್ರೈಟಾಗಿ ಹಾಕಿದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಬಂದರೆ ಸೈಡಲ್ಲಿ ಕೋನ್ ಈ ಥರ ಅಪ್ ಡೌನ್ ಬಂದ್ಬಿಡುತ್ತೆ. ನೋಡಿ, ಇದು ಸ್ಟ್ರೈಟ್ ಲೈನ್ನ ಇನ್ನೂ ಹೈಲೈಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಸ್ಟ್ರೈಟ್ ಹಾಕ್ಕೊಂಡ್ರೆ ಅಪ್ ಡೌನ್ ಬರುತ್ತೆ. ಜಸ್ಟ್ ಮಾರ್ಕ್ ಹಾಕೋದನ್ನು ತೋರಿಸ್ಬೇಕಿತ್ತು, ನಾನು ತೋರಿಸಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ನೀವು ಇಲ್ಲೊಂಚೂರು ಉಬ್ಬದ ಹಾಗೆ ಈ ರೀತಿ ಸ್ಟ್ರೈಟ್ ಬೇಡ, ಆ ಲೈನ್ ಪಕ್ಕನೇ ಇನ್ನೊಂದು 1/2 ಇಂಚ್ ಗ್ಯಾಪಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ಳಿ. ಕಾಣಿಸ್ತಿದ್ಯಾ? ಇದು ಸ್ಟ್ರೈಟ್ ಇತ್ತು. ಯಾರು ಬಿಗಿನರ್ಸ್ ಹಾಕಕ್ಕೆ ಬರಲ್ಲ, ಸೊ ಅಂಥವ್ರಿಗೆ ಈ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ರೀತಿ ಉಬ್ಬದ ಹಾಗೆ ಹಾಕ್ಕೊಳ್ಳಿ, ಒಂದು 1/2 ಇಂಚು. ಇಲ್ಲ ನಮ್ಗೆ ಹಾಗೆ ಡೈರೆಕ್ಟಾಗಿ ಹಾಕಕ್ಕೆ ಬರುತ್ತೆ ಅಂದರೆ ಖಂಡಿತ ನೀವು ಹಾಕ್ಕೊಳ್ಳಿ. ನೋಡಿ ಲೈನ್ ಹೇಗೆ ಬಂದಿದೆ, ಬಂದು ಹೀಗೆ ಬರಬೇಕು ನೋಡಿ, ಈ ಥರ. ಸೊ ನೋಡಿ ಈ ರೀತಿ ಇರುತ್ತೆ. ನಾವು ಎಂಡಲ್ಲಿ ಈ ಬಾಟಮ್ ಅಪ್ ಡೌನ್ ಏನಿದೆ ಇದನ್ನೆಲ್ಲ ನಾವು ಲಾಸ್ಟಲ್ಲಿ ರೆಡಿ ಮಾಡ್ಕೊಳ್ಳೋಣ. ಜಸ್ಟ್ ಇವಾಗ ನಾವು ಏನು ಅಟ್ಯಾಚ್ ಮಾಡಬೇಕು ಅದನ್ನು ಮಾಡ್ಕೊಳ್ಳೋಣ. ಸೊ ಇವಾಗ ನಾನೇನು ಮಾಡ್ತೀನಿ, ಕಟ್ ಮಾಡ್ತೀನಿ. ಇದು ಈ ರೀತಿ ಬಂದಿದೆ ನೋಡಿ, ಈ ರೀತಿ. ಪಿನ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಇಲ್ಲಿ ಬಾಟಮಲ್ಲಿ ಇದು ಫೋಲ್ಡೆಡ್ ಇರುತ್ತೆ. ಯಾಕಂದರೆ ಟಾಪಲ್ಲಿ ಇರೋದನ್ನ ನಾವು ಬಾಟಮ್ಗೆ ಹಾಕ್ಕೊಂಡಿರ್ತೀವಿ, ಫೋಲ್ಡೆಡ್ ಇರುತ್ತೆ. ನಿಮ್ದು ಇಲ್ಲ ಅಂದರೆ ಓಕೆ, ಫೋಲ್ಡೆಡ್ ಇದ್ದರೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈ ಪೀಸಲ್ಲಿ ಇದು ಬಂದು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟ್ನ ನಾವು ಸೈಡಲ್ಲಿ ಇಡೋಣ. ಸೊ ಫ್ರಂಟ್ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು. ಸೊ ಇದು ಬಂದು ಫ್ರಂಟ್ ಪಾರ್ಟು. ಸೊ ಮೇಲ್ಗಡೆ 2 ಪೀಸು ಫ್ರಂಟ್ ಪಾರ್ಟ್ಗೆ ತೊಗೊಳ್ಬೇಕು, ಇದು 2 ಪೀಸು. ಸೊ ತೊಗೊಂಡು ಇನ್ನು 2 ಪೀಸ್ ಏನಿದೆ ಇದನ್ನು ಬ್ಯಾಕ್ ಪಾರ್ಟ್ಗೆ ಹಾಕೋಣ. ಸೊ ಬ್ಯಾಕ್ ಪಾರ್ಟ್ನ ನಾನು ಆಮೇಲೆ ತೋರಿಸ್ತೀನಿ. ಸೊ ಫಸ್ಟು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ, 2 ಪೀಸ್ ಇರುತ್ತಲ್ಲ, ಈ 2 ಪೀಸನ್ನು ಸೇರಿಸಿ ನಾವಿವಾಗ ಫ್ರಂಟ್ ಹಾರ್ಮೋಲ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ. ಸೊ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದಾಗ ನೋಡಿ ಈ ರೀತಿ ಒಂದು ಬರುತ್ತೆ, ಸೆಂಟರ್ ಪಾರ್ಟ್ ಇದು. ಸೊ ಅದಾದಮೇಲೆ ಒಂದು ಪಾರ್ಟ್ ಆ ಕಡೆ ಹಾಕೋಣ, ಈ ಕಡೆ ಹಾಕೋಣ ಒಂದು ಪಾರ್ಟ್ನ. ಸೊ ಇನ್ನೊಂದು ಪಾರ್ಟನ್ನ ಈ ಕಡೆ ಹಾಕೋಣ. ಸೊ ಈ ರೀತಿ ಹಾಕ್ಕೊಂಡು ಈಗ ನಾವೇನು ಮಾಡಬೇಕು, ಇದ್ರ ಮೇಲೆ ಇದು ಒಂದು ಉಲ್ಟಾ ಸೈಡು. ನಾನು ನಿಮಗೆ ಸೀದಾ ಸೈಡ್ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಮಾರ್ಕ್ ಹಾಕೋವಾಗ ಉಲ್ಟಾ ಸೈಡ್ ಹಾಕ್ಕೊಳ್ಳಿ. ಉಲ್ಟಾ ಸೈಡಲ್ಲಿ ಮಾರ್ಕಿಂಗ್ ಹಾಕ್ಬೇಕು. ನಾನು ಸೀದಾ ಸೈಡಲ್ಲಿ ಹಾಕಿದ್ದೀನಿ. ಸೊ ಇದೇನಿದೆ ಈ ಉಲ್ಟಾ ಸೈಡು ಒಂದ್ರ ಮೇಲೆ ಒಂದಿಟ್ಟು ನೋಡಿ, ಇದು ಸೀದಾ. ಸೊ ಒಂದ್ರ ಮೇಲೆ ಒಂದಿಟ್ಟು 1/2 ಇಂಚ್ ನಾವೇನು ಮಾರ್ಜಿನ್ ತೊಗೊಂಡಿರ್ತೀವಿ, ಆ 1/2 ಇಂಚು ಮಾರ್ಜಿನಲ್ಲಿ ನೋಡಿ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದು ಹೇಗೆ ಬರುತ್ತೆ ಶೇಪು ಹಾಗೆ ನೋಡಿ. ನಾವು ಅಟ್ಯಾಚ್ ಆದಮೇಲೆ ಇದು ಹೀಗೆ ಬರೋದು. ಹೀಗಿರುತ್ತೆ. ಸೊ ಈಗ ಇದನ್ನು ಟರ್ನ್ ಮಾಡಿ ಉಲ್ಟಾ ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇದೊಂದು ಪೀಸು. ಸೊ ಅದಾದಮೇಲೆ ಈ ಕಡೆ ಇದೆಯಲ್ಲ ಫ್ರಂಟ್ ಪಾರ್ಟು, ಇದನ್ನು ಅಷ್ಟೇ ಈ ರೀತಿ ಟರ್ನ್ ಮಾಡಿ ಅಟ್ಯಾಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಸ್ಟಿಚ್ ಮಾಡಿದ್ದೀನಿ, ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟ್ ಸ್ಟಿಚ್ ಆದಮೇಲೆ ನೋಡಿ ಈ ರೀತಿ ಬಂದಿದೆ. ಕೆಳಗಡೆ ನೋಡಿ ಬಾಟಮಲ್ಲಿ ಇಷ್ಟಗಲ ಬಂದಿದೆ, ಈ ರೀತಿ ಬಂದಿದೆ. ಸೊ ಇವಾಗ ನಾವು ಬ್ಯಾಕ್ ಪಾರ್ಟ್ನು ಇದೇ ಥರ ಮಾಡ್ಕೊಳ್ಳೋಣ. ಸೊ ಈ ಫ್ರಂಟ್ ಪಾರ್ಟ್ ಆಯಿತು. ಸೊ ಇವಾಗ ಬ್ಯಾಕ್ ಪಾರ್ಟ್ನು ಸೇಮ್ ಇದೇ ಥರ ಮಾಡ್ಕೊಳ್ಳೋಣ. ನಾನು ಇಲ್ಲಿಟ್ಟಿದ್ದೆ ಬ್ಯಾಕ್ ಪಾರ್ಟು. ಸೊ ಇದನ್ನು ತಗೊಂಡು ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್. ಫಸ್ಟು ಸೆಂಟರ್ ಪೀಸ್ನ ಹಾಕ್ಕೊಳ್ಬೇಕು.
ಸೆಂಟರ್ ಪೀಸ್ನ ಈ ರೀತಿ ಹಾಕ್ಕೊಂಡು ನಮ್ಮ ಕಂಕುಲ್ ಶೇಪ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಸೈಡ್ ಹಾಕ್ಕೊಳ್ಬೇಕಂತ. ನೋಡಿ ಈ ಥರ ಬರುತ್ತೆ. ಈ ಥರ ಒಂದು ಬರುತ್ತೆ. ಸೊ ಇವಾಗ ಇದನ್ನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು ಸೀದಾ. ಹಾಗೆ ಈ ಸೈಡು ಅಷ್ಟೇ ಸೇಮ್, ಫ್ರಂಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡಿದ್ವಿ ಸೇಮ್ ಟು ಸೇಮ್. ನೋಡಿ ಇದು ನಮ್ಮ ಬ್ಯಾಕ್ ಪಾರ್ಟು. ಇದು ಬಟ್ಟೆ ದೊಡ್ಡದಾಗಿರೋದ್ರಿಂದ ಇದು ಅಂಬ್ರೆಲಾ ಕಟ್ ಥರ ತುಂಬ ಅಗಲ ಬಂದಿದೆ. ಸೊ ಇದು ನೀವು 2.5 ಮೀಟ್ರ್ ಇದ್ರೂ ಸಾಕು. ಒಂದು ಇಲ್ಲಿ ಅಲ್ಲಿಂದ ಈ ಫುಲ್ಲು 50 ಇಂಚ್ ಬಂದರೂ ಸಾಕು. ಇದು ಜಾಸ್ತಿ ಇದೆ, 50 ಇಂಚ್ ಬಂದರೂ ಸಾಕು, ನಿಮ್ಗೆ ಒಳ್ಳೆ ಡ್ರೆಸ್ ಥರ ರೆಡಿ ಆಗುತ್ತೆ. ಬಟ್ಟೆ ಜಾಸ್ತಿ ಇತ್ತು, ಸೊ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದ್ರ ಮೇಲೆ ಒಂದು ಈ ರೀತಿ ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿ ಹಾಕೊಂಬಿಡೋಣ. ಒಂದ್ರ ಮೇಲೆ ಒಂದು ನೀಟಾಗಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಸೆಂಟರ್ ಕರೆಕ್ಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಬೇಕು. ಸೊ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಬಾಟಮಲ್ಲಿ ಅಪ್ ಡೌನ್ ಬಂದಿರುತ್ತೆ. ಸೊ ಈ ರೀತಿ ಬಂದಿರುತ್ತೆ. ಸೊ ಇದನ್ನು ನಾವು ಸಮ ಮಾಡ್ಕೊಳ್ಬೇಕು. ಸೊ ಈ ಎಂಡ್ ಇದೆಯಲ್ಲ, ಈ ಎಂಡಿಂದ ನಾವು 3 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. 3 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ರೌಂಡ್ ಶೇಪ್ ಬರಬೇಕು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ರೌಂಡ್ ಥರ ಬರಬೇಕು. ಸೊ ತುಂಬ ಶೇಪ್ ಬಂದರೆ ಅಪ್ ಡೌನ್ ಬರುತ್ತೆ ನೋಡಿ. ಈ ರೀತಿ ರೌಂಡ್ ಶೇಪ್ ಹಾಕ್ಕೊಳ್ಬೇಕು. ಕಾಣಿಸ್ತಿದೆಯಾ? ಈ ರೀತಿ ರೌಂಡ್ ಶೇಪ್ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲಿಂದ. ನೋಡಿ ಈ ರೀತಿ ಬಂದಿದೆ. ಸೊ ಇದು ಬಂದು 4 ಫೋಲ್ಡಲ್ಲಿದೆ. ಸೊ ಎಷ್ಟು ಇಂಚು ನಮಗೆ ಕೆಳಗಡೆ ಅಗಲ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿಂದ ಮೂವತ್ತ್ಮೂರು ಇಂಚು ಅಂದರೆ, ಸೊ ಸಿಂಗಲಲ್ಲಿ 3 ಇಂಚು. ಇದು ಓಪನ್ ಮಾಡಿದಾಗ ಎಷ್ಟಾಗುತ್ತೆ? ಈ ಕಡೆ 33 ಇಂಚು, ಈ ಕಡೆ 33 ಇಂಚು. ಸೊ ಟೋಟಲ್ 66 ಇಂಚು. ಮಿನಿಮಮ್ ಮ್ಯಾಕ್ಸಿಮಮ್ ಇಲ್ಲಿ ಅಗಲ 50 ಇಂಚು ಬಂದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ಸು. ಬಟ್ಟೆ ಜಾಸ್ತಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಈ ಅಂಬ್ರೆಲಾ ಕಟ್ ಥರ ರೌಂಡ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೆಲ್ಲ ನಾವು ಫಿಟ್ಟಿಂಗ್ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡಿರೋದ್ರಿಂದ ಇಲ್ಲೆಲ್ಲ ಫಿಟ್ ಬಂದು ಇಲ್ಲಿ ಲೂಸ್ ಬಂದಾಗ, ಇಲ್ಲಿ ಅಗಲವಾಗಿ ಬಂದಾಗ ಹಾಕ್ಕೊಳ್ಳಿಕ್ಕೆ ನೋಡಲಿಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಷ್ಟು ಮಾಡಿಕೊಂಡು ನಾವು ಇವಾಗ ಫ್ರಂಟ್ ಹಾಗೆ ಬ್ಯಾಕ್ಗೆ ನೆಕ್ ಪ್ಯಾಟರ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿ ರೆಡಿ ಮಾಡ್ಕೊಂಬಿಡ್ಬೇಕು. ಸೊ ಇವಾಗ ನಾವು ನೆಕ್ನ ಕಟ್ ಮಾಡ್ಕೊಳ್ಬೇಕು. ಯಾವ ನೆಕ್ ಶೇಪ್ ಬೇಕೋ ಆ ಶೇಪ್ ಹಾಕ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಸಿಂಪಲಾಗಿ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟ್ಗೆ ಡಿಸೈನ್ ಮಾಡಲಿಕ್ಕೋಸ್ಕರ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಸೊ ಕ್ಯಾನ್ವಾಸ್ನ ಉದ್ದ ನಾನು ತೊಗೊಂಡಿರೋದು ನೋಡಿ 16.5 ಇದೆ. ಸೊ ಇನ್ನೂ 15 ತೊಗೊಳ್ತೀವಿ ಅಂದರೂ ಓಕೆ. ಸೊ ಇದು ಅಗಲ ಬಂದು 4.5 ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನೀವು ನಾರ್ಮಲ್ ನೆಕ್ ಡೀಪ್ ಎಷ್ಟಿರ್ತೀರಾ ಫ್ರಂಟಲ್ಲಿ, ಸೊ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ನಾರ್ಮಲ್ಲು ಫ್ರಂಟ್ ಡೀಪ್ 6 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ, ರೆಡಿ 6 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 6.5 ಇಂಚ್ಗೆ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ ಅಗಲ ನಾನು 3 ಇಂಚ್ ಇಡ್ತೀನಿ. ಸೊ ಇಲ್ಲೂ ಅಷ್ಟೇ 3 ಇಂಚ್ ಇಡ್ತೀನಿ. ಈಗ ಇಲ್ಲಿ ನಾನೊಂದು ಇಲ್ಲೇನು ಲೈನ್ ಇದೆ, ಈ ಲೈನಿಂದ ಮೇಲಕ್ಕೆ 1.5 ಇಂಚಿಗೆ ಅಥವಾ 1 ಇಂಚು ಅಥವಾ 1.5 ಇಂಚು ನಿಮ್ಮ ಇಷ್ಟ. ಸೊ ಇಲ್ಲಿ ನಾನು 1.5 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಮಾರ್ಕ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಳ್ತೀನಿ. ಈ ರೀತಿ ಲೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಹಾಫ್ ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ. ಸೊ ಇಲ್ಲಿಂದ ರೌಂಡ್ ಶೇಪ್ ಕೊಡಿ.
ಕೆಳಗಡೆ ನೋಡಿ 1 ಇಂಚ್ಗೆ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇಲ್ಲಿಂದ ನೋಡಿ ಈ ರೀತಿ ಇಲ್ಲಿ ಒಂದು 1/4 ಇಂಚ್ಗೆ ಇಲ್ಲಿ ಈ ರೀತಿ ಇದು ಎಂಡಿಗೆ ಬರಬೇಕು. ಈ ರೀತಿ ಇಟ್ಕೋಬೇಕು. ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ನಾನು ಯಾವ ರೀತಿ ಲೈನ್ ಹಾಕಿದ್ದೀನಿ ಅಂದರೆ ಇಲ್ಲಿ ಎಂಡಿಗೆ ಬಂದಿದೆ, ಇಲ್ಲಿ 1/4 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಹಾಕ್ಕೊಳ್ಳಿ. ಇದ್ರ ಪಕ್ಕ ಅದು ಹೇಗಿದೆ ಶೇಪ್ ಹಾಗೆ 1 ಇಂಚು ಅಥವಾ 3/4 ಇಂಚು ಈ ರೀತಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ. ಈ ರೀತಿ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋಕ್ಕೆ ಮುಂಚೆ ಕ್ಯಾನ್ವಾಸ್ ಏನಿದೆ ಇದಕ್ಕೊಂದು ಪಿನ್ ಹಾಕೊಳ್ಳೋಣ. ನೋಡಿ ಇಲ್ಲೊಂದು 2 ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡ್ತೀನಿ. ಫಸ್ಟ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಈ ರೀತಿ ಬರುತ್ತೆ. ಈಗ ಈ ರೀತಿ ನೆಕ್ ಬಂದಿರುತ್ತೆ. ನಾವು ಸೈಡಲ್ಲಿ ಕಟ್ ಮಾಡಿ ಮಿಕ್ಕಿರುತ್ತಲ್ಲ ಬಟ್ಟೆ, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪೀಸ್ ತಗೊಳ್ಳಿ. ಈ ರೀತಿ ಈ ಕ್ಯಾನ್ವಾಸ್ನ ಇದ್ರ ಮೇಲೆ ಇಟ್ಟು ಐರನ್ ಮಾಡ್ಕೊಳ್ಬೇಕು. ನಿಮ್ಗೆ ಅಗಲ ಎಲ್ಲಿ ಸಿಗುತ್ತೆ ನೋಡಿ. ಇದ್ರ ಮೇಲೆ ಇಟ್ಟು ಐರನ್ ಮಾಡಬೇಕು. ಸೊ ಐರನ್ ಮಾಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಏನು ನೋಡಿ ಈ ಕ್ರಾಸ್ ಇರುತ್ತೆ, ಇಲ್ಲಿ ನಾಚ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಟರ್ನ್ ಆಗಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ. ಈ ರೀತಿ. ಸೊ ಇದನ್ನು ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಸುತ್ತನೂ. ಸ್ಟಿಚ್ ಹಾಕಿದ್ಮೇಲೆ ಇದನ್ನು ಕರೆಕ್ಟಾಗಿ ಸೆಂಟರ್ ಫೋಲ್ಡ್ ಮಾಡ್ಕೊಳ್ಳಿ, ಗೀರ್ಕೊಳ್ಳಿ ಸೆಂಟರ್ಗೆ ಈ ರೀತಿ. ಸೊ ಈ ರೀತಿ ಗೀರ್ಕೊಂಡು ನಾಚ್ ಹಾಕೊಳ್ಳೋಣ ನೋಡಿ. ಇಲ್ಲೊಂದು ಈ ರೀತಿ ನಾಚ್ ಹಾಕ್ಕೊಳ್ಳಿ ಈ ಥರ. ಸೊ ಇವಾಗ ಏನು ಮಾಡಬೇಕು, ನಾವು ನಮ್ಮ ಫ್ರಂಟ್ ಪಾರ್ಟ್ನ ತಗೊಳ್ಳೋಣ ನೋಡಿ. ಫ್ರಂಟ್ ಪಾರ್ಟ್ ಇಲ್ಲಿದೆ. ಸೊ ಫ್ರಂಟ್ ಪಾರ್ಟ್ನ ತಗೊಂಡು ಇಲ್ಲಿನೂ ಅಷ್ಟೇ ಸೆಂಟರ್ ನೋಡಿ, ಇಲ್ಲಿ ಫೋಲ್ಡ್ ಮಾಡಿರೋದು ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ನೀವು ಸೆಂಟರಲ್ಲಿ ಐರನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಇದು ಫೋಲ್ಡೆಡ್ ಹೇಗಿದೆ ಹಾಗೆ ಕಾಣಿಸ್ತಾ ಇದೆ. ನಮಗೆ ಒಟ್ಟಿನಲ್ಲಿ ಸೆಂಟರ್ ಅಂತ ಅದು ಗೊತ್ತಾಗಬೇಕು. ಮಾರ್ಕ್ ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ, ಐರನ್ ಮಾಡ್ತೀರಾ ಮಾಡ್ಕೊಳ್ಳಿ, ಗೀರ್ಕೊತೀರಾ ಗೀರ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಕರೆಕ್ಟಾಗಿ ಇದನ್ನು ಸೆಂಟರ್ ಕರೆಕ್ಟಾಗಿ ಈ ರೀತಿ ಸೆಂಟರ್ ಕೂರಿಸ್ಕೊಂಡು ನೋಡಿ. ಈ ನಾಚ್ ಮ್ಯಾಚ್ ಆಗಬೇಕು. ಹಾಗೆ ಈ ಸೆಂಟರಲ್ಲಿ ಈ ಸೆಂಟರ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಯಾಕಂದರೆ ಅದು ಕರೆಕ್ಟ್ ಸೆಂಟರಲ್ಲಿ ಕೂತ್ಕೊಳ್ಬೇಕು. ಸೊ ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪಿನ್ ಮಾಡಿಕೊಂಡು ಈಗ ಕ್ಯಾನ್ವಾಸ್ ಮೇಲೆ ಎಲ್ಲ ಕ್ಯಾನ್ವಾಸ್ ಪಕ್ಕ ಸ್ಟಿಚ್ ಹಾಕಬೇಕು. ಸೊ ಬನ್ನಿ ಮಿಷಿನ್ ಮೇಲೆ ಹೇಗೆ ಸ್ಟಿಚ್ ಹಾಕೋದು ತೋರಿಸ್ತೀನಿ. ಸೊ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಸ್ಟಿಚ್ ಹಾಕೋಣ. ಕ್ಯಾನ್ವಾಸ್ ಮೇಲೆಲ್ಲ ಕ್ಯಾನ್ವಾಸ್ ಪಕ್ಕ. ಈ ರೀತಿ. ಸೊ ಇವಾಗ ಹಾಕೊಂಡಿರೋ ಪಿನ್ಗಳನ್ನ ರಿಮೂವ್ ಮಾಡ್ಕೊಳ್ಳೋಣ. ಏನು ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ 1/4 ಇಂಚು ಬಟ್ಟೆ ಬಿಟ್ಟು ಮಿಕ್ಕದ್ದು ಕಟ್ ಮಾಡಿ ತೆಗಿಯೋಣ.
ಇದು ಸೆಂಟರಲ್ಲಿ ಓಪನ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಟರ್ನ್ ಮಾಡಿಕೊಂಡು ಇದನ್ನು ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ನೋಡಿ. ಐರನ್ ಮಾಡಿದ್ಮೇಲೆ ಈ ರೀತಿ ಕೂರುತ್ತೆ. ಸೊ ಇಲ್ಲಿ ನಾನು ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ನೋಡಿ ಆವಾಗಲೇ ತೋರಿಸಿದ್ನಲ್ಲ, ಇದರಲ್ಲಿ ಪೈಪಿಂಗ್ ಮಾಡಲಿಕ್ಕೆ ಅಂತ ಕ್ರಾಸ್ ಪೀಸಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ 1/4 ಇಂಚಲ್ಲಿ. ಸೊ ಈಗ ಇದನ್ನು ಸೀದಾ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ಸೀದಾ ಹಾಕ್ಕೊಳ್ಳಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು ಕೆಳಗಡೆ ಹೋಗಿದೆ, ಇದನ್ನು ಸೀದಾ ಹಾಕ್ಕೊಳ್ಳಿ. ಬಾಡಿ ಪೀಸ್ನ ಉಲ್ಟಾ ನಮಗೆ ಕಾಣಬೇಕು, ಅಂದರೆ ಸೀದಾ ಕೆಳಗಡೆ ಹೋಗಬೇಕು, ಉಲ್ಟಾ ನಮಗೆ ಕಾಣಬೇಕು. ಸೊ ಆ ರೀತಿ ಹಾಕ್ಕೊಂಡು 1/4 ಇಂಚು ಮಾರ್ಜಿನಲ್ಲಿ ಏನು ಕಾಂಟ್ರಾಸ್ಟ್ ಪೈಪಿಂಗ್ ಮಾಡ್ತಾ ಇದ್ದೀವಿ ಅದು 1/4 ಇಂಚು ನಮಗೆ ಕಾಣಬೇಕು. 1/4 ಇಂಚು ಆಚೆ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಬನ್ನಿ. ಈ ಮೂಲೆಗೆ ಬಂದಾಗ, ಈ ಕೋನಿಗೆ ಬಂದಾಗ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ ಉಲ್ಟಾ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸೀದಾ ಹಾಕ್ಕೊಳ್ಳಿ. ಸೊ ಇದನ್ನು ಈ ರೀತಿ ಸೀದಾ ಹಾಕ್ಕೊಂಡಾಗ ನೋಡಿ ಈ ರೀತಿ ಇರುತ್ತೆ. ಸೊ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಪೈಪಿಂಗ್ ಆದಮೇಲೆ ಈ ರೀತಿ ಬರುತ್ತೆ. ಪೈಪಿಂಗ್ ಕೊಡೋದು ನಿಮ್ಮ ಚಾಯ್ಸು. ಇನ್ ಕೇಸ್ ಯಾರಾದರೂ ಬಿಗಿನರ್ಸ್ ಮಾಡ್ತಾ ಇದ್ರೆ ಈ ಪೈಪಿಂಗ್ ಕೊಡೋಕೆ ನಮಗೆ ಕಷ್ಟ ಆಗುತ್ತೆ, ನಮಗೆ ಬೇಡ ಅನಿಸಿದ್ರೆ ಖಂಡಿತ ನೀವು ಅದನ್ನು ಡ್ರಾಪ್ ಔಟ್ ಮಾಡ್ಬೋದು. ಜಸ್ಟ್ ಏನು ಕ್ಯಾನ್ವಾಸ್ ಇಟ್ಟು ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಸೊ ಮಾಡ್ತೀವಿ, ಟ್ರೈ ಮಾಡ್ತೀವಿ ಅನ್ನೋರು ಖಂಡಿತ ಮಾಡಿ. 1-2 ಡ್ರೆಸ್ಸಲ್ಲಿ ರಾಂಗ್ ಆಗುತ್ತೆ. ಸೊ ಅದಾದಮೇಲೆ ನೀವು 100% ಕಲಿತೀರಾ. ಒಂದು ಪೈಪಿಂಗ್ನಾಗಲಿ ಒಂದು ಡ್ರೆಸ್ನಾಗಲಿ ಹಾಳು ಮಾಡ್ದಿರ ಕಲಿಯೋಕ್ಕಾಗಲ್ಲ. 1-2 ಹಾಳು ಮಾಡಿದ್ರೆ ನಮಗೆ ಬುದ್ಧಿ ಬರೋದು. ಸೊ ಆಮೇಲೆ ನಾವು 100% ಮಾಡೋದು. ಯಾರ್ಯಾರು ಇವತ್ತು ಟೈಲರಿಂಗ್ ಫೀಲ್ಡಲ್ಲಿದ್ದಾರೆ ಎಲ್ಲರೂ ಒಂದಲ್ಲ ಒಂದು ಪೀಸ್ನ ಹಾಳು ಮಾಡಿನೇ ಕಲ್ತಿರೋಕ್ಕೆ ಸಾಧ್ಯ. ಏಕ್ದಮ್ ಒಂದೇ ಸರಿ ಪರ್ಫೆಕ್ಟ್ ಮಾಡದೆ ಅನ್ನೋರು ರೇರು, ನನ್ನ ಪ್ರಕಾರ ಇಲ್ಲ, ರೇರ್ ಅಂದ್ಕೊಳ್ತೀನಿ. ಸೊ ಈ ಥರ ಆದಮೇಲೆ ಸೊ ಇವಾಗ ಇದನ್ನು
ಕೆಳಗಡೆ ಒಂದು ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಮಾಡಿ ಏನು ಬಿಸಾಕಿರ್ತೀವಿ ಮಿಕ್ಕಿರೋ ಪೀಸು. ಸೊ ಇದರಲ್ಲಿ ಒಂದಷ್ಟು ಅಗಲ ನಾನೇನು ಮೆಷರ್ ಮಾಡಿಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ. ನಿಮಗೆ ಮೆಷರ್ ಮಾಡಿ ಹೇಳ್ತೀನಿ ಅಂದರೆ 2.5 ಇಂಚ್ ಅಗಲದ್ದು ತೊಗೊಂಡಿದ್ದೀನಿ. ಸೊ ತೊಗೊಂಡು ನೋಡಿ ಇದನ್ನು ಈ ರೀತಿ ಇಟ್ಟು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಈ ರೀತಿ ಮಡಚಿ ಇಲ್ಲೂ ಅಷ್ಟೇ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ. ಒಂದು ಸೈಡು, ಟಾಪ್ ಸೈಡಲ್ಲಿ ಎಲ್ಲಾದರೂ ಒಂದು ಸೈಡು. ಸೊ ಈ ರೀತಿ ಹಾಕ್ಕೊಂಡು ನೋಡಿ ಇದನ್ನು ಡ್ರೆಸ್ ಕೆಳಗಡೆ ಈ ರೀತಿ ಕೊಟ್ಕೊಳ್ಳಿ. ಸೊ ಟಾಪ್ ಸೈಡಿಂದನೂ ಎರಡೂ ಪೀಸ್ನು ಈ ರೀತಿ ಈಕ್ವಲ್ ಆಗಿಟ್ಟು ನೋಡಿ, ಈ ಶೇಪ್ ಏನಿದೆ ಇದು ಈಕ್ವಲ್ ಆಗಿ ಬರಬೇಕು. ಸೊ ಕೆಳಗಡೆನೂ ಅಷ್ಟೇ ನೀಟಾಗಿ ಬರಬೇಕು ಈ ರೀತಿ. ಸೊ ಪಿನ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಸೊ ಈ ರೀತಿ ಪಿನ್ ಮಾಡಿಕೊಂಡು ಈಗ ಸ್ಟಿಚ್ ಹಾಕೋಣ. ಈ ಕಿನಾರಿ ಸ್ಟಿಚ್ಚು ಜಸ್ಟ್ ನಾನು ಇಲ್ಲಿ ಮಾತ್ರ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಏನು ಪೈಪಿಂಗ್ ಮಾಡಿದ್ದೀವಿ ಪಕ್ಕ ಕರೆಕ್ಟಾಗಿ ಬಂದರೆ ಇದು ಲುಕ್ ಬರೋದು. ಸೊ ಈಗ ನಾವು ಹಾಕಿರೋ ಪಿನ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ ರೆಡಿ. ಸೊ ಇದ್ರ ಮೇಲೆ ನೀವು ಶೋ ಬಟನ್ ಹಾಕ್ಕೊಳ್ಬೋದು. ಸೊ ಅಥವಾ ಇದರಲ್ಲೇ ಫ್ಯಾಬ್ರಿಕ್ ಬಟನ್ ಮಾಡಿ ಹಾಕ್ಕೊಳ್ಬೋದು. ನಿಮ್ಮ ಚಾಯ್ಸು. ಇಲ್ಲ ಇಷ್ಟೇ ಸಾಕು ಸಿಂಪಲ್ ಅಂತ ಅಷ್ಟಕ್ಕೆ ಬಿಡ್ಬೋದು. ಸೊ ಇದು ನಮ್ಮ ಬ್ಯಾಕ್ ಪಾರ್ಟು. ಸೊ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸ್ ಹಾಕ್ತಾಯಿಲ್ಲ, ನಾರ್ಮಲ್ಲಾಗಿ ನೆಕ್ ಫಿನಿಶ್ ಮಾಡ್ತೀನಿ. ನೋಡಿ 3 ಇಂಚು ನೆಕ್ ಆಗಲ್ಲ ಫ್ರಂಟಲ್ಲಿ ಏನು ಹಾಕಿದ್ವಿ. ಸೊ ಅಷ್ಟು ಹಾಕ್ಕೊಳ್ಳಿ. ಬ್ರಾಡ್ ಇಟ್ಕೊಳ್ಳಿ, ಇಲ್ಲ ಸಿಂಪಲಾಗಿ ಹಾಕ್ಕೊಳ್ತೀರಾ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಇಂಚು ಉದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಿಂಪಲಾಗಿ ಹಾಕ್ಕೊಳ್ತಾ ಇದ್ದೀನಿ, ಬ್ರಾಡ್ ಹಾಕ್ತಾಯಿಲ್ಲ. ಸೊ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಸೊ ಇದರಲ್ಲಿ ರೌಂಡ್ ಶೇಪ್ ಹಾಕೋಣ. ನೋಡಿ ಈ ರೀತಿ. ಸೊ ಇದರಲ್ಲಿ 2 ಈಕ್ವಲ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ನ ಜಸ್ಟ್ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು ಪೈಪಿಂಗ್ ಮಾಡ್ಕೊಳ್ತೀನಿ. ಈಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ.
ನಾವು ಸ್ಟಾರ್ಟಿಂಗಲ್ಲೇ ಸ್ಲೀವ್ಗೆ ಅಂತ ಸಪ್ರೇಟಾಗಿ ಕಟ್ ಮಾಡಿ ಎತ್ತಿಟ್ಟಿದ್ವಿ. ಸೊ ಆ ಪೀಸ್ ಇದು. ಸೊ ಇದನ್ನು ಈ ರೀತಿ 4 ಫೋಲ್ಡಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಇದು 2 ಫೋಲ್ಡಲ್ಲಿದೆ. ಸೊ ಇದನ್ನು 4 ಫೋಲ್ಡಲ್ಲಿ ಹಾಕ್ಕೊಳ್ಳಿ. ಅಗಲ, ಬಟ್ಟೆಯ ಅಗಲ ಎಷ್ಟು ತೊಗೊಳ್ಬೇಕು, ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದರೆ 9.5 ಇಂಚು ನೋಡಿ. 9.5 ಇಂಚು ಕರೆಕ್ಟಾಗಿ ಬರ್ತಾಯಿದೆ ಉದ್ದ. ಸೊ ಇದನ್ನು ಕಟ್ ಮಾಡ್ಕೊಂಬಿಡೋಣ, ಎಕ್ಸ್ಟ್ರಾ ಇರೋದು ತಕ್ಕೊಂಬಿಡೋಣ ನೋಡಿ ಈ ರೀತಿ. ಸೊ ಉದ್ದ ನಿಮ್ಗೆ ಎಷ್ಟು ಬೇಕು, 3/4 ಸ್ಲೀವ್, ಹಾಫ್ ಸ್ಲೀವ್ ನೀವು ಇಟ್ಕೊಳ್ಳಿ. ಸೊ ಇಲ್ಲಿ ನನಗೆ 16 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಎದೆಯ ಸುತ್ತಳತೆಯ 10ನೇ 1 ಭಾಗ ಅಂದರೆ 38 ಇಂಚನ್ನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ಸೊ 3.8 ಅಥವಾ 4 ಮಾಡ್ಕೊಳ್ಬೋದು. ಸೊ ಇಲ್ಲಿಂದ ಒಳಗಡೆಗೆ 2 ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಸ್ಲೀವ್ ಶೇಪ್ ಕೊಡಿ. ಈಗ ಫ್ರಂಟ್ ಶೇಪ್ ಹಾಕ್ತಾಯಿದ್ದೀನಿ. ಸೊ ತೋಳಿನ ಸುತ್ತಳತೆ, ಪೂರ್ಣ ಸುತ್ತಳತೆ ಬಂದು 10 ಇಂಚು, ಅದರಲ್ಲಿ ಅರ್ಧ ಅಂದರೆ 5 ಇಂಚು. 5 ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಲೈನ್ಸ್ಗೆ 2 ಇಂಚು. ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋಳಿನ ಉದ್ದ ರೆಡಿ 15 ಬೇಕು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ರೆಡಿ 15 ಬೇಕು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಹಾಫ್ ಇಂಚ್ ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ, ಇನ್ನು ಹಾಫ್ ಇಂಚ್ ಇಲ್ಲಿ ನಾನು ಪೈಪಿಂಗ್ ಕೊಡ್ತೀನಿ. ಸೊ ಡಿಸೈನ್ಗೆ ಏನು ಕಲರ್ ಯೂಸ್ ಮಾಡಿದ್ದೀನಿ ನೋಡಿ, ಇದನ್ನು ಪೈಪಿಂಗ್ ಕೊಡ್ತೀನಿ. ಸೊ ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಸೆಂಟರಲ್ಲಿ ಒಂದು ನಾಚ್ ಹಾಕೊಂಡ್ಬಿಡೋಣ. ಓಪನ್ ಮಾಡಿಕೊಂಡು ಶೇಪ್ ತಗೊಳ್ಳೋಣ, ಫ್ರಂಟ್ ಶೇಪ್. ಸೊ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಫ್ರಂಟ್ ಅಂತ ಗೊತ್ತಾಗಲಿಕ್ಕೆ. ಸೊ ನಮ್ಮ ಸ್ಲೀವ್ ರೆಡಿ. ಸೊ ಈಗ ಈ ಸ್ಲೀವ್ಗೆ ನಾನು ಪೈಪಿಂಗ್ ಮಾಡ್ಕೊಳ್ತೀನಿ ನೋಡಿ. ಸ್ಲೀವ್ಗೆ ನಾನು ಈ ರೀತಿ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ನಮ್ಮ ಬಾಡಿ ಪಾರ್ಟ್ ತಗೊಳ್ಳೋಣ. ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ ಅಟ್ಯಾಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸ್ಲೀವ್ ಅಟ್ಯಾಚ್ ಎಲ್ಲ ಆಯಿತು. ಸೊ ಇವಾಗ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೊಂಡ್ಬಿಡೋಣ. ಫಸ್ಟಿಗೆ ತೋಳಿನ ಸುತ್ತಳತೆ, ಸೊ 2 ಸ್ಲೀವ್ನ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ತೋಳಿನ ಸುತ್ತಳತೆ, ಪೂರ್ಣ ಸುತ್ತಳತೆ 10, ಅದರಲ್ಲಿ ಅರ್ಧ 5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಸೈಡು ಸೇಮ್. ಸೊ ಇದಾದಮೇಲೆ ಚೆಸ್ಟ್ ಮೆಷರ್ಮೆಂಟ್ 38 ಇಂಚು. ಸೊ ಅದರಲ್ಲಿ ಅರ್ಧ ಅಂದರೆ 19 ಇಂಚು. ಸೊ ನೋಡಿ ಇಲ್ಲಿ ಎಷ್ಟು ಬರ್ತಾಯಿದೆ, 19 ಇಲ್ಲಿ ಬರ್ತಾಯಿದೆ. ಇಲ್ಲಿಂದ ಇಲ್ಲಿಗೆ 1, 2.5 ಇಂಚು, 2.5 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ಸೊ ಈ ಸೈಡ್ 1/4, ಈ ಸೈಡ್ 1/4 ಇಂಚು. ಸೊ ವೇಸ್ಟ್ ಸುತ್ತಳತೆ, ಸೊಂಟದ ಸುತ್ತಳತೆ ನೋಡಿ, ಇಲ್ಲಿಂದ 15 ಇಂಚು. ಆಲ್ರೆಡಿ ನಾವು ಶೋಲ್ಡರ್ ಅಟ್ಯಾಚಲ್ಲಿ ಹಾಫ್ ಇಂಚ್ ಹೋಗಿದೆ, 15.5 ಇಟ್ಟಿದ್ವಿ. ಸೊ 15 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ 2 ಸೈಡು. ಮಾರ್ಕ್ ಹಾಕ್ಕೊಂಡು ಸೊಂಟದ ಸುತ್ತಳತೆ 36 ಇಂಚು. ಸೊ 36ರಲ್ಲಿ ಅರ್ಧ ಅಂದರೆ 18 ಇಂಚು ನೋಡಿ. ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರ್ತಾಯಿದೆ, 18 ಇಲ್ಲಿ ಬರ್ತಾಯಿದೆ. ಇಲ್ಲಿಂದ ಎಕ್ಸ್ಟ್ರಾ ಎಷ್ಟಿದೆ, 1-2 ಇಂಚ್ ಎಕ್ಸ್ಟ್ರಾ ಇದೆ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಸೊ ನೆಕ್ಸ್ಟು ಹಿಪ್ ಲೆಂತ್ ಮಾರ್ಕ್ ಹಾಕ್ಕೊಳ್ಳಿ. ಎಷ್ಟು, 20 ಇಂಚು. ಸೊ 20 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ, ಇಲ್ಲಿ ಬರುತ್ತೆ. ಸೊ ಈ ಕಡೆನೂ ಅಷ್ಟೇ 20 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಹಿಪ್ ರೌಂಡು ಸುತ್ತಳತೆ 41 ಇಂಚು, ಅದರಲ್ಲಿ ಅರ್ಧ ಅಂದರೆ 20.5. ಸೊ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ, ಈ ಕಡೆ ಹಾಫ್ ಇಂಚು, ಈ ಕಡೆ ಹಾಫ್ ಇಂಚು. ಸೊ ಇಷ್ಟೇ. ಇವಾಗ ನಾನು ತೋರಿಸ್ತೀನಿ ನೋಡಿ. ಲೈನ್ ಹಾಕ್ಕೊಂಬಿಡಿ ಇಲ್ಲಿಂದ. ನೋಡಿ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ. ಸೊ 2 ಸೈಡ್ ಸೇಮ್ ಅದೇ ಥರ ಮಾಡ್ಕೊಳ್ಳಿ.
ಸೊ ಇಲ್ಲಿಗೆ ಬಂದು ಇಲ್ಲಿಂದ ನೋಡಿ, ಇಲ್ಲಿಂದ 1 ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಸೊ ಅದನ್ನೇ ಈ ರೀತಿ 1 ಇಂಚ್ ಆದರೂ 1/2 ಇಂಚ್ ಆದರೂ ಓಕೆ ನಡೆಯುತ್ತೆ. ಸೊ ಈ ರೀತಿ ಫುಲ್ಲು ಎಂಡ್ವರೆಗೂ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ ನಿಮಗೆ 2 ಸೈಡು. ಸೊ ನೋಡಿ, ನಾನು ಫಿಟ್ಟಿಂಗ್ ಸ್ಟಿಚ್ ಏನು ಮಾರ್ಕ್ ಇದೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ 1 ಇಂಚಷ್ಟು ಬಟ್ಟೆ ಇದೆ, ಸೊ ಇನ್ನೂ 1 ಸ್ಟಿಚ್ಚು ಎಕ್ಸ್ಟ್ರಾ ಬೇಕಂದರೆ ನೀವು ಹಾಕ್ಕೊಳ್ಳಿ. ಸೊ ಫೈನಲಿ ಇನ್ನು ಉಳಿದಿರೋ ಕೆಲಸ ಅಂದರೆ ನೋಡಿ, ಬಾಟಮಲ್ಲಿ ನಾವು ಇವಾಗ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಫೋಲ್ಡು, ಅದಾದಮೇಲೆ ಈ ರೀತಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಇಲ್ಲ ನೀವು ಜಿಗ್ಜಾಗ್ ಮಾಡ್ಕೊಳ್ತೀರಾ ಅಂದರೆ 100% ಜಿಗ್ಜಾಗ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಬಾಟಮಲ್ಲಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ರೀತಿ. ಸೊ ಜಿಗ್ಜಾಗ್ ಬೇಕಾದರೂ ಮಾಡ್ಕೊಳ್ಳಿ, ಆಪ್ಷನ್ ನಿಮಗೆ ಬಿಟ್ಟಿದ್ದು. ಸೊ ನೋಡಿ, ಫೈನಲಿ ನಮ್ಮ ಡ್ರೆಸ್ ಈ ರೀತಿ ಬಂದಿದೆ. ಫಿಟ್ಟಿಂಗ್ ಎಲ್ಲ ಆದಮೇಲೆ, ಇದು ಫಿಟ್ಟಿಂಗ್ ಸ್ಟಿಚ್ ಹಾಕಿದಾದಮೇಲೆ ಬಾಟಮಲ್ಲಿ ನೋಡಿ ಈ ರೀತಿ ಬಂದಿದೆ. ಬಾಟಮಲ್ಲಿ ಅಗಲವಾಗಿ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಅಗಲ ಬಂದಿದೆ. 6 ಖಲಿ ಅಥವಾ 6 ಪ್ಯಾನಲ್ ಅನಾರ್ಕಲಿ ಕುರ್ತಿ ರೆಡಿ. ಸೊ ಈ ಥರ ಕುರ್ತೀಸ್ ಎಲ್ಲ ಏನು ಗೊತ್ತಾ ಡಿಫ್ರೆನ್ಸು, ನೋಡ್ಲಿಕ್ಕೆ ತುಂಬ ಸ್ಟೈಲಿಶ್ ಆಗಿರುತ್ತೆ ಮತ್ತು ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟಕ್ಕೆ ಸಾಕು ಅಂದರೆ ಕ್ಲೋಸ್ ಮಾಡ್ಬೋದು. ನಾನಿಲ್ಲಿ ಇದರಲ್ಲಿ ಇದೇ ಬಟ್ಟೆ ಪೈಪಿಂಗಿಗೆ ಏನು ಯೂಸ್ ಮಾಡಿದ್ದೀನಿ, ಆ ಫ್ಯಾಬ್ರಿಕಲ್ಲಿ ಶೋ ಬಟನ್, ಈ ಥರ ಬಟನ್ ಮಾಡಿದ್ದೀನಿ. ಇದಕ್ಕೆ ಅಂತಲೇ ಮಿಷಿನ್ ಬರುತ್ತೆ. ಸೊ ಆ ಮಿಷಿನಲ್ಲಿ ಮಾಡಿಸಿರೋದು, ನನ್ನ ಹತ್ರ ಮಿಷಿನ್ ಇಲ್ಲ. ಸೊ ಇಲ್ಲೊಂದು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಸಿಂಪಲಾಗಿ ಇಷ್ಟು ಸಾಕು ಅಂತ ಮಾಡಿದ್ದೀನಿ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್, ಇಲ್ಲ ಅಂದರೆ ಡಿಸ್ಲೈಕ್. ನನ್ನ ಪ್ರಕಾರ ನಾನು ತುಂಬ ನೀಟಾಗಿ ಎಲ್ಲೂ ಒಂದು ಪಾಯಿಂಟು ಮಿಸ್ ಮಾಡಿದ್ರೆ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಏನು ಕುರ್ತಿ ಇದೆ ಇದ್ರ ಫೋಟೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ಟಾಪಿಕ್ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ, ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಕ್ಲಾಸ್ ಸಿಗುತ್ತೆ, ಮಿಸ್ ಮಾಡಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ನನಗೆ ಮಾಡೋ ಹೆಲ್ಪು ನೀವು, ಅದು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನಿಮ್ಮ ಸುತ್ತಮುತ್ತ ಇರೋರಿಗೆ ಟೈಲರ್ ಟ್ರೈನಿಂಗ್ ಕ್ಲಾಸ್ ಬೇಕು ಅನ್ನೋರಿಗೆ ದಯವಿಟ್ಟು ನನ್ನ ಚಾನಲ್ ಲಿಂಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.